ಹಾಯ್ ಫ್ರೆಂಡ್ಸ್, ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಆರಾಮಿದ್ದೀರಿ ಅಂತ ಅಂದ್ಕೊಂಡೀನಿ. ನಾನು ಇವತ್ತೊಂದು ಮಜ್ಜಿಗೆ ಹುಳಿ, ನಮ್ಮ ಮನೇಲಿ ನಾವು ಮಜ್ಜಿಗೆ ಹುಳಿ ಭಾಳ ಇಷ್ಟ ರೀ. ನಮ್ಮ ಮನೆಯೊಳಗೆ ಎಲ್ಲರಿಗೂ. ಹಿಂಗಾಗಿ ಮಜ್ಜಿಗೆ ಹುಳಿ ಮಾಡೋಣ ಅಂಥೇಳಿ ಅದಕ್ಕೆ ಮಜ್ಜಿಗೆ ಹುಳಿ ಒಂದು ರೆಸಿಪಿ ಜೊತೆ ನಿಮ್ಮ ಜೊತೆ ಬಂದಿದ್ದೀನಿ ರೀ. ಈ ಮಜ್ಜಿಗೆ ಹುಳಿ ಮಾಡಲಿಕ್ಕೆ ಫಸ್ಟ್ ಒಂದು ಸಣ್ಣ ಮಿಕ್ಸಿ ಜಾರ್ ಒಳಗೆ ಒಂದು 5-6 ಹಸಿಮೆಣಸಿನ್ಕಾಯಿ, ಮತ್ತು ಒಂದು 5-6 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಮತ್ತು ಶುಂಠಿ, ತೆಂಗಿನಕಾಯಿ ಎಲ್ಲ ಹಾಕಿ, ಆಮೇಲೆ 2 ಗಂಟೆ ಇದನ್ನು ನೆನೆಸಿಟ್ಟಿದ್ದೀನಿ ರೀ ಕಡಲೆಬೇಳೆನ. ಅದನ್ನು ಅದರೊಳಗೆ ಹಾಕಿ ರುಬ್ಬುತ್ತೀನಿ ರೀ. ಇವಾಗ ಸಣ್ಣಗೆ ಪೇಸ್ಟಾಗಿ ರುಬ್ಬಬೇಕು. ಸಣ್ಣ ಪೇಸ್ಟ್, ಸ್ಮೂತ್ ಪೇಸ್ಟಾಗಿ ರುಬ್ಬಬೇಕು ರೀ. ಸ್ವಲ್ಪ ನೀರು ಹಾಕಿ ರುಬ್ಬಬೇಕು ರೀ. ಈ ಥರ ಸ್ಮೂತಾಗಿ ಪೇಸ್ಟ್ ಮಾಡಿ ರೆಡಿ ಮಾಡಿ ಇಡಬೇಕು ರೀ. ಮಸಾಲೆನ ಈ ಥರ ಸ್ಮೂತ್ ಪೇಸ್ಟಾಗಿ ಬರಬೇಕು ರೀ. ಆಮೇಲೆ ಬಾಣಲೆಯಲ್ಲಿ ಈ ಒಂದು ಸ್ಪೂನಿಂದ ಎರಡು ಸೌಂಟ್ ಎಣ್ಣೆ ಹಾಕಿದ್ದೀನಿ ರೀ. ಅದರಲ್ಲಿ ಸಾಸಿವೆ ಜೀರಿಗೆ ಹಾಕಿದ್ದೀನಿ ರೀ, ಮತ್ತು ಹಿಂಗು ಹಾಕಿದ್ದೀನಿ ರೀ. ಇಷ್ಟು ಕರಿಬೇವು ಹಾಕಿದ್ದೀನಿ, ಸ್ವಲ್ಪ ಕರಿಬೇವು ಹಾಕಿದ್ದೀನಿ ರೀ. ಆಮೇಲೆ ಬೆಂಡೆಕಾಯಿ ಹಾಕಿದ್ದೀನಿ ರೀ. ಬೆಂಡೆಕಾಯಿನ ಸ್ವಲ್ಪ ಉದ್ದುದ್ದಕ್ಕೆ ಹೆಚ್ಚಿಕೊಂಡು ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ, ಮತ್ತು ಹುಣಸೆಹಣ್ಣಿಂದು ರಸ ಹಾಕಿದ್ದೀನಿ ರೀ. ಬೆಂಡೆಕಾಯಿಗೆ ಹುಣಸೆಹಣ್ಣಿನ ರಸ ಹಾಕಿದರೆ ಅದು ಲೋಳೆಯಾಗಿ ಆಗೋದಿಲ್ಲ. ಅದಕ್ಕೋಸ್ಕರ ಯಾವಾಗೂ ಬೆಂಡೆಕಾಯಿ ಫ್ರೈ ಮಾಡ್ಬೇಕಾದ್ರೆ ಸ್ವಲ್ಪ ಹುಣಸೆಹಣ್ಣಿನ ರಸ ಹಾಕಬೇಕು ರೀ. ಸ್ವಲ್ಪ ಹಾಕಿಬಿಟ್ಟು, ಅದು ಲೋಳೆ ಆಗೋದಿಲ್ಲ ರೀ ಹುಣಸೆಹಣ್ಣಿನ ರಸ ಹಾಕಿದರೆ. ಸ್ವಲ್ಪ ಕೈ ಆಡಿಸಿ, ಒಂದು ನಿಮಿಷ ಕೈ ಆಡಿಸಿ ಮುಚ್ಚಿಡ್ಬೇಕು ರೀ. ಒಂದು 2 ಮಿನಿಟ್ಸು ಮುಚ್ಚಿಡಬೇಕು. ಸ್ವಲ್ಪ ಅದು ಬಾಯ್ಲ್ ಆಗಬೇಕಲ್ಲ. ಈ ಕಡೆ ಒಂದು ಪಾತ್ರೆಯಲ್ಲಿ ಒಂದಿಷ್ಟು ಮೊಸರು ಇಟ್ಕೊಂಡಿದ್ದೀನಿ. ಅದಕ್ಕೆ ನೀರು ಹಾಕಿ ಅದನ್ನು ಸ್ವಲ್ಪ ಮಜ್ಜಿಗೆ ಥರ ಕಡಿತಾ ಇದ್ದೀನಿ ರೀ. ಸೌಂಟಿಂದ ಸ್ವಲ್ಪ ಸ್ಮೂತಾಗಿ ಚೆನ್ನಾಗಿ ಬೀಟ್ ಮಾಡ್ತಾಯಿದ್ದೀನಿ ರೀ. ಮೊಸರಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಅದು ಸೌಂಟಿಂದ ಸರಿಯಾಗಿ ಬೀಟ್ ಮಾಡಿದ್ದೀನಿ, ಸರಿಯಾಗಿ ತಿರುವಿದ್ದೀನಿ. ತಿರುವಾದ್ಮೇಲೆ ಇದು ಪೇಸ್ಟ್ ರುಬ್ಬಿಟ್ಟಿರ್ತೀವಲ್ಲ ಮಸಾಲೆನ, ಅದನ್ನು ಬೆಂಡೆಕಾಯಿ ಒಗ್ಗರಣೆಗೆ ಹಾಕಬೇಕು ರೀ. ಆ ಪೇಸ್ಟನ್ನ ಬೆಂಡೆಕಾಯಿಗೆ ಹಾಕಿ ಅದು ಸ್ವಲ್ಪ ಕೈ ಆಡಿಸ್ಬೇಕು ರೀ. 1 ನಿಮಿಷ ಕೈ ಆಡಿಸ್ಬೇಕು. ಸ್ವಲ್ಪ 1-2 ಚಮಚ ಎಣ್ಣೆ ಹಾಕಿದ್ದೀನಿ ರೀ. ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ಸ್ವಲ್ಪ ಎಣ್ಣೆ ಇತ್ತು ಅಂದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರ್ತದೆ ಅಂಥೇಳಿ 1-2 ಚಮಚ ಹಾಕಿದ್ದೀನಿ ರೀ. ಸ್ವಲ್ಪ ಹಾಕಿ 1 ನಿಮಿಷ ಕೈ ಆಡಿಸಿದ್ದೀನಿ ರೀ. ಕೈ ಆಡಿಸಿ ಮುಚ್ಚಿಟ್ಟಿದ್ದೀನಿ ರೀ 1-2 ನಿಮಿಷ. ಯಾಕಂದರೆ ಅದು ಹಸಿ ವಾಸನೆ ಹೋಗಬೇಕಲ್ರಿ. ಅದು ಪೇಸ್ಟ್ ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ, ಶುಂಠಿ ಮತ್ತು ಕೊತ್ತಂಬರಿದು ಹಸಿ ವಾಸನೆ ಹೋಗಬೇಕು ಅಂತ ಸ್ವಲ್ಪ 1 ನಿಮಿಷ ಮುಚ್ಚಿಟ್ಟಿದ್ದೆ. ಅದೆಲ್ಲ ಹಸಿ ವಾಸನೆ ಹೋಗಿ ಈ ಥರ ರೆಡಿಯಾಗಿದೆ ರೀ ಅದು. ಇವಾಗ ಈ ಮಜ್ಜಿಗೆ ಕಡೆದಿಟ್ಟಿದ್ವಲ್ಲ ಅದನ್ನು ಅದಕ್ಕೆ ಹಾಕ್ತೀನಿ ರೀ. ಅದು ಮಜ್ಜಿಗೆ ಮಾಡಿಟ್ಟಿದ್ನಲ್ಲ ಅದನ್ನು ಇದಕ್ಕೆ ಹಾಕಿ ಅದನ್ನು ಕೈ ಆಡಿಸ್ತಾ ಇರಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ.
ನಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋದು. ಮತ್ತು ಸ್ವಲ್ಪ ನೀರು ಹಾಕಿದ್ದೀನಿ, ಗಟ್ಟಿ ಆಗಬಾರ್ದು. ನಮಗೆ ಗಟ್ಟಿ ಇಷ್ಟ ಆಗಂಗಿಲ್ಲ ರೀ, ಸ್ವಲ್ಪ ನೀರು ಇರಬೇಕು. ಅದಕ್ಕೆ ನಾವು ನೀರು ಹಾಕಿಬಿಟ್ಟು ಅದನ್ನು ಸ್ವಲ್ಪ ಚೆನ್ನಾಗಿ ಮುಚ್ಚಿಟ್ಟಿದ್ದೀನಿ ರೀ, ಒಂದು 3 ಮಿನಿಟ್ಸ್ ಮುಚ್ಚಿದ ಮೇಲೆ ಅದು ಕುದೀತಾ ಇದೆ ರೀ. ಅದಕ್ಕೆ ಕೊತ್ತಂಬರಿ ಹಾಕಿದ್ದೀನಿ ರೀ, ಸಣ್ಣ ಕಟ್ ಮಾಡಿ ತೊಳೆದ್ಬಿಟ್ಟು ಹಾಕಿದ್ದೀನಿ ರೀ. ಭಾಳ ಚೆನ್ನಾಗಾಗುತ್ತೆ ಫ್ರೆಂಡ್ಸ್, ಬಿಸಿ ಬಿಸಿ ಅನ್ನದ ಜೊತೆ ಮಜ್ಜಿಗೆ ಹುಳಿ ಮತ್ತು ಸ್ವಲ್ಪ ಹಪ್ಪಳ ಇದ್ದರೆ ತುಂಬ ಚೆನ್ನಾಗಾಗುತ್ತೆ. ನಮ್ಮ ಮನೇಲಿ ಭಾಳ ಇಷ್ಟ, ಹಂಗಾಗಿ ನಾನು ಮಾಡಿದ್ದೀನಿ ರೀ. ಪ್ಲೀಸ್ ನೀವು ಟ್ರೈ ಮಾಡಿರಿ, ತುಂಬ ಚೆನ್ನಾಗಾಗುತ್ತೆ ಮಜ್ಜಿಗೆ ಹುಳಿ. ಈ ಥರ ಅನ್ನ ಹಾಕಿ ಸರ್ವ್ ಮಾಡಿದ್ದೀನಿ ರೀ ಪ್ಲೇಟಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಪ್ಲೀಸ್ ಸಪೋರ್ಟ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ.